ಓಕೆ, ಇನ್ನು ಕರೆಂಟ್ ಶಾಕ್ ಬಗ್ಗೆ ಹೇಳಿದ್ವಿ. ಅಂದರೆ ಎಸ್ಕಾಂ ಬಳಿ ಮುಂದುವರಿಸ್ಬೇಕಲ್ಲ. ಈಗ ನೀವು ಫ್ರೀ ಕೊಟ್ಟು, ಈಗ ಎಸ್ಕಾಂ ಏನು ಮಾಡುತ್ತೆ, ಸರ್ಕಾರ ಏನು ಮಾಡುತ್ತೆ, ನೀವು ಬಿಲ್ ತಗೋಬೇಡಿ ನಾವು ನಿಮಗೆ ಕೊಡ್ತೀವಿ ಅಂತ. ಅವರ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹೌದಾ ಸರ್, ನೀವು ಕೊಡೋದಿಲ್ವಾ, ಸರಿ ನೀವು ಕೊಡ್ತೀರಾ, ಸರಿ ನಾವು ತಗೊಳ್ಳಲ್ಲ ಅಂತ ಅವ್ರು ತಗೊಳ್ಳೋದಿಲ್ಲ. KSRTC ಅಥವಾ ಶಕ್ತಿ ಯೋಜನೆ ಕೂಡ ಅಷ್ಟೇ. ನೋಡ್ರಪ್ಪ, ನೀವು ಟಿಕೆಟ್ ತಗೋಬೇಡಿ, ಎಷ್ಟೆಲ್ಲ ಟಿಕೆಟ್ ಆಗಿದೆ ನಮಗೆ ಅದರ ಲಿಸ್ಟ್ ಕೊಡಿ, ಆ ದುಡ್ಡು ನಾವು ಕೊಡ್ತೀವಿ ಅಂತ ಸರ್ಕಾರ ಕೊಡಬೇಕು. ಈಗ ಸರ್ಕಾರದಿಂದ ಬಂದಿಲ್ಲ ಅಂತ ಹೇಳುವಾಗ ಅವರ ದಿನಂಪ್ರತಿಯ ಕೆಲಸಗಳನ್ನು ಮಾಡಬೇಕಲ್ಲ. ಸೊ ಹಾಗಾಗಿ ಅವರು ಕೇಳ್ತಾ ಇಲ್ಲ. ಸೊ ಈಗ ವಿಪಕ್ಷಗಳು ಸುಮ್ಮನೆ ಕೂತ್ಕೊಳ್ತಾವ, ದುಡ್ಡಿಲ್ಲ ನಿಮ್ಮ ಬಳಿ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಸಿದ್ದರಾಮಯ್ಯನವರೇ ಇನ್ನಾದರೂ ಕಣ್ಣು ಬಿಡಿ ಅನ್ನುವಂಥ. ಯಾಕೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, 2,000 ರೂಪಾಯಿ ಕಳೆದ 3 ತಿಂಗಳಿಂದ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೇಳಿದರೆ, ಇಲ್ಲ ಸ್ವಲ್ಪ ಆರೋಗ್ಯದ ಕಾರಣಕ್ಕಾಗಿ ನಾನು ಆಸ್ಪತ್ರೆಯಲ್ಲಿದ್ದೆ ಹಾಗಾಗಿ ಬರುತ್ತೆ ಅಂತ ಹೇಳಿದರು. ಆದರೆ ಅಲ್ಲಿ ಕನ್ನಡಿಗರಿಗೆ ಹೊಡೆದರು. ಆ ಸಂದರ್ಭದಲ್ಲೂ ಕೂಡ ಹೋಗಿ ಮರಾಠಿ ಸ್ಪೀಚ್ ಮಾಡಿ ಬಂದರು. ಎಂಥವ್ರನ್ನ ಆಯ್ಕೆ ಮಾಡ್ತಿದ್ದೀವಿ ನಾವು? ಎಂಥವ್ರನ್ನ? ಯಾವ ಸಂದರ್ಭ? ಇಲ್ಲಿ ವೋಟ್ ಹಾಕಿದವರು ಜನ 2,000 ಬರ್ತಾ ಇಲ್ಲ 3 ತಿಂಗಳಿಂದ ಕೇಳ್ತಾ ಇದ್ದರೆ, ಅಲ್ಲಿ ಹೊಡೆದ ನಂತರ ಕೂಡ ಹೋಗ್ಬಿಟ್ಟು ಮರಾಠಿ ಪ್ರೇಮ ಮೆರೆದದ್ದು. ಬಾಕಿ ಟೈಮಲ್ಲಿ ಮೆರೆದಿದ್ರು ಕೂಡ ಅದರ ಬಗ್ಗೆ ಏನು ಮಾತಾಡ್ತಾ ಇರಲಿಲ್ಲ ನಾವು. ಆದರೆ ಒಂದು ಕಾಮನ್ ಸೆನ್ಸ್ ಅಂತಿರುತ್ತಲ್ಲ, ರಾಜಣ್ಣ ಇದನ್ನು ಯಾಕೆ ಹೇಳಲ್ಲ ಅವ್ರಿಗೆ? ಏನಮ್ಮ ನಿನಗೆ ಕಾಮನ್ ಸೆನ್ಸ್ ಇಲ್ವಾ? ಯಾವ ಟೈಮಲ್ಲಿ ಹೋಗಿ ಭಾಷಣ ಮಾಡ್ತಾ ಇದೆಯಾ ಮರಾಠಿಯಲ್ಲಿ ಅಂತಂದ್ಬಿಟ್ಟು. ಇದೀಗ ನೋಡಿ, 2 ಯೋಜನೆ ಇತ್ತು. ಒಂದು ಗ್ಯಾರಂಟಿ, ಒಂದು ಶಕ್ತಿ ಯೋಜನೆ, ಮತ್ತೊಂದು ಗೃಹಜ್ಯೋತಿ ಯೋಜನೆ. ಶಕ್ತಿ ಯೋಜನೆ ಸೂಪರ್ ಹಿಟ್ ಆದರೂ ಕೂಡ ಅಲ್ಲಿ ಸಾರಿಗೆ ಇಲಾಖೆಗೆ ಕೆಲವು ದುಡ್ಡು ಬಂದಿಲ್ಲ ಅಂತೇಳಿ ಆರೋಪಗಳು ಕೇಳಿ ಬರ್ತಾ ಇತ್ತು. ಇದೀಗ ಗೃಹಲಕ್ಷ್ಮಿ ಯೋಜನೆ ಕೂಡ ಹಳ್ಳ ಹಿಡಿತಾ ಇದೆಯಾ? 1,65,00,000 ಕುಟುಂಬಕ್ಕೆ ಶೂನ್ಯ ಬಿಲ್ ಬರ್ತಾ ಇದೆ. 1,65,00,000 ಕುಟುಂಬ. ಅದು ಸ್ವಲ್ಪ ಜಾಸ್ತಿನೇ ಇದೆ, ಏನು BPLಗಿಂತ ಜಾಸ್ತಿನೇ ಇದೆ ಅದು ಬೇಕಿದ್ರೆ. ಆಮೇಲೆ ಆಲ್ರೆಡಿ ಹೇಳಿದರು BPL APL ಅಂತಿಲ್ಲ, ಕೆಲವು ಮಾನದಂಡಗಳಿದೆ. ವೀಕ್ಷಕರೇ, 1,65,00,000 ಕುಟುಂಬ ಅಂತಂದರೆ ಹತ್ರ 4 ಕೋಟಿ ಜನರಿಗಿದ್ದಂಗೆ. ಅಂದರೆ ಒಂದು ಕುಟುಂಬ ಅಂತಂದರೆ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಅಪ್ಪ ಅಮ್ಮ ಮಕ್ಕಳು ಒಂದು 5 ಜನ ಆ ಥರ. ಇನ್ನು ಬೆಸ್ಕಾಂ ವ್ಯಾಪ್ತಿಯಲ್ಲೇ 71 ಲಕ್ಷ ಫಲಾನುಭವಿಗಳಿದ್ದಾರೆ. ಬೆಸ್ಕಾಂ ಚೆಸ್ಕಾಂ ಹಿಂಗೆಲ್ಲ, ಅದರಲ್ಲಿ ಬೆಸ್ಕಾಂ ಮೇನ್ ಆಗಿ ಬರುತ್ತೆ. ಅದರಲ್ಲಿ 71 ಲಕ್ಷ ಫಲಾನುಭವಿಗಳಿದ್ದಾರೆ. ಪ್ರತಿ ವರ್ಷ ಸರ್ಕಾರ 1,602 ಕೋಟಿ ರೂಪಾಯಿ ಪಾವತಿ ಮಾಡಬೇಕು. ಎಷ್ಟು? 1,602 ಕೋಟಿ ರೂಪಾಯಿ ಪಾವತಿ ಮಾಡಬೇಕು. ಆದರೆ ಸಕಾಲಕ್ಕೆ ಹಣ ಪಾವತಿ ಮಾಡ್ತಾ ಇಲ್ಲ ಸರ್ಕಾರ, ಇದು ಆರೋಪ. 3-4 ತಿಂಗಳು ಬಾಕಿ ಉಳಿಸಿಕೊಂಡೇ ಪಾವತಿ ಮಾಡ್ತಾ ಇದೆ. ಹೀಗೆ ಆದರೆ ನಾಳೆ ಜನರಿಂದ ವಸೂಲಿ ಮಾಡ್ತೇವೆ ಅಂಥೇಳಿ ಅವರು ಹೇಳ್ಕೊತಾ ಇದ್ದಾರೆ. ನೀವು ನಮ್ಗೆ ಕೊಟ್ಟಿಲ್ಲ ಅಂತಂದರೆ ನಾವು ಜನರಿಂದ, ನೋಡಮ್ಮ ನೀನು ಕರೆಂಟ್ ಕೊಟ್ಟಿದ್ದೀವಿ, ಬಿಲ್ ವಾಪಸ್ ಕೊಡು ಅಂತ ಕೇಳ್ತೀವಿ. 1.65 ಕೋಟಿ ಕುಟುಂಬ ಅಂದರೆ ಎಷ್ಟು ಓಟು ಗೊತ್ತಾ? ಎಷ್ಟು ಅಂತಂದರೆ 1.65 ಕುಟುಂಬ ಅಂತಂದರೆ ನೀವು 3 ಜನ ಇಟ್ಕೊಂಡ್ರು ಕೂಡ ನಿಮಗೆ ಅಲ್ಲಿ ಒಂದು 3-4 ಕೋಟಿ ಓಟ್ ಬರುತ್ತೆ. ಇಬ್ಬರಾದರೂ ಕೂಡ 3 ಕೋಟಿ ಓಟ್ ಆಗುತ್ತೆ. ಒಬ್ಬರಾದರೂ ಕೂಡ 1,65,00,000 ಓಟ್ ಬರುತ್ತೆ. ಕಣ್ಣು ಬಿಡಿ ಸಿದ್ದಣ್ಣ, ಇಲ್ಲದಿದ್ದರೆ ಜನ ಪಾಠ ಕಲಿಸ್ತಾರೆ. ನಮ್ಮ ಬಳಿ ಎಲ್ಲ ಇದೆ ಅಂತ ಹೇಳ್ತಾ ಇದ್ದೀರಿ, ಬಟ್ ಜನರಿಗೆ ಇದು ಸಿಗ್ತಾ ಇಲ್ಲ. ಇದು ನಮ್ಮ ಕರ್ತವ್ಯ, ನಾವು ಇದನ್ನು ಹೇಳ್ತೀವಿ. ಈಗ ಬಜೆಟ್ ಬರಲಿಕ್ಕಿದೆ, ಮಾರ್ಚ್ 7ನೇ ತಾರೀಕು. ಏನು ಮಾಡ್ತೀರಿ ಕಾದು ನೋಡಬೇಕು. ಓಕೆ, ಇನ್ನು ಕರೆಂಟ್ ಶಾಕ್ ಬಗ್ಗೆ ಹೇಳಿದ್ವಿ. ಅಂದರೆ ಎಸ್ಕಾಂ ಬಳಿ ಮುಂದುವರಿಸ್ಬೇಕಲ್ಲ. ಈಗ ನೀವು ಫ್ರೀ ಕೊಟ್ಟು, ಈಗ ಎಸ್ಕಾಂ ಏನು ಮಾಡುತ್ತೆ, ಸರ್ಕಾರ ಏನು ಮಾಡುತ್ತೆ, ನೀವು ಬಿಲ್ ತಗೋಬೇಡಿ ನಾವು ನಿಮಗೆ ಕೊಡ್ತೀವಿ ಅಂತ. ಅವರ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹೌದಾ ಸರ್, ನೀವು ಕೊಡೋದಿಲ್ವಾ, ಸರಿ ನೀವು ಕೊಡ್ತೀರಾ, ಸರಿ ನಾವು ತಗೊಳ್ಳಲ್ಲ ಅಂತ ಅವ್ರು ತಗೊಳ್ಳೋದಿಲ್ಲ. KSRTC ಅಥವಾ ಶಕ್ತಿ ಯೋಜನೆ ಕೂಡ ಅಷ್ಟೇ. ನೋಡ್ರಪ್ಪ, ನೀವು ಟಿಕೆಟ್ ತಗೋಬೇಡಿ, ಎಷ್ಟೆಲ್ಲ ಟಿಕೆಟ್ ಆಗಿದೆ ನಮಗೆ ಅದರ ಲಿಸ್ಟ್ ಕೊಡಿ, ಆ ದುಡ್ಡು ನಾವು ಕೊಡ್ತೀವಿ ಅಂತ ಸರ್ಕಾರ ಕೊಡಬೇಕು. ಈಗ ಸರ್ಕಾರದಿಂದ ಬಂದಿಲ್ಲ ಅಂತ ಹೇಳುವಾಗ ಅವರ ದಿನಂಪ್ರತಿಯ ಕೆಲಸಗಳನ್ನು ಮಾಡಬೇಕಲ್ಲ. ಸೊ ಹಾಗಾಗಿ ಅವರು ಕೇಳ್ತಾ ಇಲ್ಲ. ಸೊ ಈಗ ವಿಪಕ್ಷಗಳು ಸುಮ್ಮನೆ ಕೂತ್ಕೊಳ್ತಾವ, ದುಡ್ಡಿಲ್ಲ ನಿಮ್ಮ ಬಳಿ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಸಿದ್ದರಾಮಯ್ಯನವರೇ ಇನ್ನಾದರೂ ಕಣ್ಣು ಬಿಡಿ ಅನ್ನುವಂಥ. ಯಾಕೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, 2,000 ರೂಪಾಯಿ ಕಳೆದ 3 ತಿಂಗಳಿಂದ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೇಳಿದರೆ, ಇಲ್ಲ ಸ್ವಲ್ಪ ಆರೋಗ್ಯದ ಕಾರಣಕ್ಕಾಗಿ ನಾನು ಆಸ್ಪತ್ರೆಯಲ್ಲಿದ್ದೆ ಹಾಗಾಗಿ ಬರುತ್ತೆ ಅಂತ ಹೇಳಿದರು. ಆದರೆ ಅಲ್ಲಿ ಕನ್ನಡಿಗರಿಗೆ ಹೊಡೆದರು. ಆ ಸಂದರ್ಭದಲ್ಲೂ ಕೂಡ ಹೋಗಿ ಮರಾಠಿ ಸ್ಪೀಚ್ ಮಾಡಿ ಬಂದರು. ಎಂಥವ್ರನ್ನ ಆಯ್ಕೆ ಮಾಡ್ತಿದ್ದೀವಿ ನಾವು? ಎಂಥವ್ರನ್ನ? ಯಾವ ಸಂದರ್ಭ? ಇಲ್ಲಿ ವೋಟ್ ಹಾಕಿದವರು ಜನ 2,000 ಬರ್ತಾ ಇಲ್ಲ 3 ತಿಂಗಳಿಂದ ಕೇಳ್ತಾ ಇದ್ದರೆ, ಅಲ್ಲಿ ಹೊಡೆದ ನಂತರ ಕೂಡ ಹೋಗ್ಬಿಟ್ಟು ಮರಾಠಿ ಪ್ರೇಮ ಮೆರೆದದ್ದು. ಬಾಕಿ ಟೈಮಲ್ಲಿ ಮೆರೆದಿದ್ರು ಕೂಡ ಅದರ ಬಗ್ಗೆ ಏನು ಮಾತಾಡ್ತಾ ಇರಲಿಲ್ಲ ನಾವು. ಆದರೆ ಒಂದು ಕಾಮನ್ ಸೆನ್ಸ್ ಅಂತಿರುತ್ತಲ್ಲ, ರಾಜಣ್ಣ ಇದನ್ನು ಯಾಕೆ ಹೇಳಲ್ಲ ಅವ್ರಿಗೆ? ಏನಮ್ಮ ನಿನಗೆ ಕಾಮನ್ ಸೆನ್ಸ್ ಇಲ್ವಾ? ಯಾವ ಟೈಮಲ್ಲಿ ಹೋಗಿ ಭಾಷಣ ಮಾಡ್ತಾ ಇದೆಯಾ ಮರಾಠಿಯಲ್ಲಿ ಅಂತಂದ್ಬಿಟ್ಟು. ಇದೀಗ ನೋಡಿ, 2 ಯೋಜನೆ ಇತ್ತು. ಒಂದು ಗ್ಯಾರಂಟಿ, ಒಂದು ಶಕ್ತಿ ಯೋಜನೆ, ಮತ್ತೊಂದು ಗೃಹಜ್ಯೋತಿ ಯೋಜನೆ.
ಶಕ್ತಿ ಯೋಜನೆ ಸೂಪರ್ ಹಿಟ್ ಆದರೂ ಕೂಡ ಅಲ್ಲಿ ಸಾರಿಗೆ ಇಲಾಖೆಗೆ ಕೆಲವು ದುಡ್ಡು ಬಂದಿಲ್ಲ ಅಂತೇಳಿ ಆರೋಪಗಳು ಕೇಳಿ ಬರ್ತಾ ಇತ್ತು. ಇದೀಗ ಗೃಹಲಕ್ಷ್ಮಿ ಯೋಜನೆ ಕೂಡ ಹಳ್ಳ ಹಿಡಿತಾ ಇದೆಯಾ? 1,65,00,000 ಕುಟುಂಬಕ್ಕೆ ಶೂನ್ಯ ಬಿಲ್ ಬರ್ತಾ ಇದೆ. 1,65,00,000 ಕುಟುಂಬ, ಅದು ಸ್ವಲ್ಪ ಜಾಸ್ತಿನೇ ಇದೆ, ಏನು ಬಿ ಪಿ ಎಲ್ಗಿಂತ ಜಾಸ್ತಿನೇ ಇದೆ ಅದು ಬೇಕಿದ್ರೆ. ಆಮೇಲೆ ಆಲ್ರೆಡಿ ಹೇಳಿದರು ಬಿ ಪಿ ಎಲ್ ಎ ಪಿ ಎಲ್ ಅಂತಿಲ್ಲ, ಕೆಲವು ಮಾನದಂಡಗಳಿದೆ. ವೀಕ್ಷಕರೇ, 1,65,00,000 ಕುಟುಂಬ ಅಂತಂದರೆ ಹತ್ರ 4 ಕೋಟಿ ಜನರಿಗಿದ್ದಂಗೆ. ಅಂದರೆ ಒಂದು ಕುಟುಂಬ ಅಂತಂದರೆ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಅಪ್ಪ ಅಮ್ಮ ಮಕ್ಕಳು ಒಂದು 5 ಜನ ಆ ಥರ. ಇನ್ನು ಬೆಸ್ಕಾಂ ವ್ಯಾಪ್ತಿಯಲ್ಲೇ 71 ಲಕ್ಷ ಫಲಾನುಭವಿಗಳಿದ್ದಾರೆ. ಬೆಸ್ಕಾಂ ಚೆಸ್ಕಾಂ ಹಿಂಗೆಲ್ಲ, ಅದರಲ್ಲಿ ಬೆಸ್ಕಾಂ ಮೇನ್ ಆಗಿ ಬರುತ್ತೆ. ಅದರಲ್ಲಿ 71 ಲಕ್ಷ ಫಲಾನುಭವಿಗಳಿದ್ದಾರೆ. ಪ್ರತಿ ವರ್ಷ ಸರ್ಕಾರ 1,602 ಕೋಟಿ ರೂಪಾಯಿ ಪಾವತಿ ಮಾಡಬೇಕು. ಎಷ್ಟು? 1,602 ಕೋಟಿ ರೂಪಾಯಿ ಪಾವತಿ ಮಾಡಬೇಕು. ಆದರೆ ಸಕಾಲಕ್ಕೆ ಹಣ ಪಾವತಿ ಮಾಡ್ತಾ ಇಲ್ಲ ಸರ್ಕಾರ, ಇದು ಆರೋಪ. 3-4 ತಿಂಗಳು ಬಾಕಿ ಉಳಿಸಿಕೊಂಡೇ ಪಾವತಿ ಮಾಡ್ತಾ ಇದೆ. ಹೀಗೆ ಆದರೆ ನಾಳೆ ಜನರಿಂದ ವಸೂಲಿ ಮಾಡ್ತೇವೆ ಅಂಥೇಳಿ ಅವರು ಹೇಳ್ಕೊತಾ ಇದ್ದಾರೆ. ನೀವು ನಮ್ಗೆ ಕೊಟ್ಟಿಲ್ಲ ಅಂತಂದರೆ ನಾವು ಜನರಿಂದ ನೋಡಮ್ಮ ನೀನು ಕರೆಂಟ್ ಕೊಟ್ಟಿದ್ದೀವಿ, ಬಿಲ್ ವಾಪಸ್ ಕೊಡು ಅಂತ ಕೇಳ್ತೀವಿ. 1.65 ಕೋಟಿ ಕುಟುಂಬ ಅಂದರೆ ಎಷ್ಟು ಓಟು ಗೊತ್ತಾ? ಎಷ್ಟು ಅಂತಂದರೆ 1.65 ಕುಟುಂಬ ಅಂತಂದರೆ ನೀವು 3 ಜನ ಇಟ್ಕೊಂಡ್ರು ಕೂಡ ನಿಮಗೆ ಅಲ್ಲಿ ಒಂದು 3-4 ಕೋಟಿ ಓಟ್ ಬರುತ್ತೆ. ಇಬ್ಬರಾದರೂ ಕೂಡ 3 ಕೋಟಿ ಓಟ್ ಆಗುತ್ತೆ. ಒಬ್ಬರಾದರೂ ಕೂಡ 1,65,00,000 ಓಟ್ ಬರುತ್ತೆ. ಕಣ್ಣು ಬಿಡಿ ಸಿದ್ದಣ್ಣ, ಇಲ್ಲದಿದ್ದರೆ ಜನ ಪಾಠ ಕಲಿಸ್ತಾರೆ. ನಮ್ಮ ಬಳಿ ಎಲ್ಲ ಇದೆ ಅಂತ ಹೇಳ್ತಾ ಇದ್ದೀರಿ, ಬಟ್ ಜನರಿಗೆ ಇದು ಸಿಗ್ತಾ ಇಲ್ಲ. ಇದು ನಮ್ಮ ಕರ್ತವ್ಯ, ನಾವು ಇದನ್ನು ಹೇಳ್ತೀವಿ. ಈಗ ಬಜೆಟ್ ಬರಲಿಕ್ಕಿದೆ ಮಾರ್ಚ್ 7ನೇ ತಾರೀಕು, ಏನು ಮಾಡ್ತೀರಿ ಕಾದು ನೋಡಬೇಕು. ಓಕೆ, ಇನ್ನು ಕರೆಂಟ್ ಶಾಕ್ ಬಗ್ಗೆ ಹೇಳಿದ್ವಿ. ಅಂದರೆ ಎಸ್ಕಾಂ ಬಳಿ ಮುಂದುವರಿಸ್ಬೇಕಲ್ಲ. ಈಗ ನೀವು ಫ್ರೀ ಕೊಟ್ಟು, ಈಗ ಎಸ್ಕಾಂ ಏನು ಮಾಡುತ್ತೆ, ಸರ್ಕಾರ ಏನು ಮಾಡುತ್ತೆ, ನೀವು ಬಿಲ್ ತಗೋಬೇಡಿ ನಾವು ನಿಮಗೆ ಕೊಡ್ತೀವಿ ಅಂತ. ಅವರ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹೌದಾ ಸರ್, ನೀವು ಕೊಡೋದಿಲ್ವಾ? ಸರಿ, ನೀವು ಕೊಡ್ತೀರಾ? ಸರಿ, ನಾವು ತಗೊಳ್ಳಲ್ಲ ಅಂತ ಅವ್ರು ತಗೊಳ್ಳೋದಿಲ್ಲ. KSRTC ಅಥವಾ ಶಕ್ತಿ ಯೋಜನೆ ಕೂಡ ಅಷ್ಟೇ. ನೋಡ್ರಪ್ಪ, ನೀವು ಟಿಕೆಟ್ ತಗೋಬೇಡಿ, ಎಷ್ಟೆಲ್ಲ ಟಿಕೆಟ್ ಆಗಿದೆ ನಮಗೆ ಅದರ ಲಿಸ್ಟ್ ಕೊಡಿ, ಆ ದುಡ್ಡು ನಾವು ಕೊಡ್ತೀವಿ ಅಂತ ಸರ್ಕಾರ ಕೊಡಬೇಕು. ಈಗ ಸರ್ಕಾರದಿಂದ ಬಂದಿಲ್ಲ ಅಂತ ಹೇಳುವಾಗ ಅವರ ದಿನಂಪ್ರತಿಯ ಕೆಲಸಗಳನ್ನು ಮಾಡಬೇಕಲ್ಲ. ಸೊ ಹಾಗಾಗಿ ಅವರು ಕೇಳ್ತಾ ಇಲ್ಲ. ಸೊ ಈಗ ವಿಪಕ್ಷಗಳು ಸುಮ್ಮನೆ ಕೂತ್ಕೊಳ್ತಾವ, ದುಡ್ಡಿಲ್ಲ ನಿಮ್ಮ ಬಳಿ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಹಾಗಿದ್ದರೆ ಸಿದ್ದರಾಮಯ್ಯನವರೇ ಇನ್ನಾದರೂ ಕಣ್ಣು ಬಿಡಿ ಅನ್ನುವಂಥ. ಯಾಕೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ? 2,000 ರೂಪಾಯಿ ಕಳೆದ 3 ತಿಂಗಳಿಂದ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೇಳಿದರೆ, ಇಲ್ಲ ಸ್ವಲ್ಪ ಆರೋಗ್ಯದ ಕಾರಣಕ್ಕಾಗಿ ನಾನು ಆಸ್ಪತ್ರೆಯಲ್ಲಿದ್ದೆ, ಹಾಗಾಗಿ ಬರುತ್ತೆ ಅಂತ ಹೇಳಿದರು. ಆದರೆ ಅಲ್ಲಿ ಕನ್ನಡಿಗರಿಗೆ ಹೊಡೆದರು. ಆ ಸಂದರ್ಭದಲ್ಲೂ ಕೂಡ ಹೋಗಿ ಮರಾಠಿ ಸ್ಪೀಚ್ ಮಾಡಿ ಬಂದರು. ಎಂಥವ್ರನ್ನ ಆಯ್ಕೆ ಮಾಡ್ತಿದ್ದೀವಿ ನಾವು? ಎಂಥವ್ರನ್ನ? ಯಾವ ಸಂದರ್ಭ? ಇಲ್ಲಿ ವೋಟ್ ಹಾಕಿದವರು ಜನ 2,000 ಬರ್ತಾ ಇಲ್ಲ 3 ತಿಂಗಳಿಂದ ಕೇಳ್ತಾ ಇದ್ದರೆ, ಅಲ್ಲಿ ಹೊಡೆದ ನಂತರ ಕೂಡ ಹೋಗ್ಬಿಟ್ಟು ಮರಾಠಿ ಪ್ರೇಮ ಮೆರೆದದ್ದು. ಬಾಕಿ ಟೈಮಲ್ಲಿ ಮೆರೆದಿದ್ರು ಕೂಡ ಅದರ ಬಗ್ಗೆ ಏನು ಮಾತಾಡ್ತಾ ಇರಲಿಲ್ಲ ನಾವು. ಆದರೆ ಒಂದು ಕಾಮನ್ ಸೆನ್ಸ್ ಅಂತಿರುತ್ತಲ್ಲ, ರಾಜಣ್ಣ ಇದನ್ನು ಯಾಕೆ ಹೇಳಲ್ಲ ಅವ್ರಿಗೆ? ಏನಮ್ಮ ನಿನಗೆ ಕಾಮನ್ ಸೆನ್ಸ್ ಇಲ್ವಾ? ಯಾವ ಟೈಮಲ್ಲಿ ಹೋಗಿ ಭಾಷಣ ಮಾಡ್ತಾ ಇದೆಯಾ ಮರಾಠಿಯಲ್ಲಿ ಅಂತಂದ್ಬಿಟ್ಟು.